ವೆಲ್ಕಮ್ ಟು ಕನ್ನಡ ಕ್ವಿಜ್ ಭಂಡಾರ ಚಾನಲ್. ಕ್ವಿಜ್ ಅನ್ನು ಓದುತ್ತಿರುವವರು ಗೀತಾಂಜಲಿ. ರಸಪ್ರಶ್ನೆಯು ಒಂದು ರೀತಿಯ ಮನೋರಂಜನೆಯ ಆಟವಾಗಿದೆ. ಹಾಗೆ ನಿಮ್ಮ ಸಾಮಾನ್ಯ ಜ್ಞಾನವನ್ನು ಹೆಚ್ಚಿಸಿಕೊಳ್ಳಲು ಇದು ತುಂಬಾ ಸಹಕಾರಿಯಾಗಿದೆ. ಆದ್ದರಿಂದ ಈ ವಿಡಿಯೋವನ್ನು ಎಂಡ್ ತನಕ ನೋಡಿ. ನಿಮ್ಮ ಮೊದಲನೆಯ ಪ್ರಶ್ನೆಯು ಹೀಗಿದೆ: ಪಿಟೀಲು ಬಿಲ್ಲುಗಳನ್ನು ಸಾಮಾನ್ಯವಾಗಿ ಯಾವ ಪ್ರಾಣಿಯ ಕೂದಲಿನಿಂದ ತಯಾರಿಸಲಾಗುತ್ತದೆ? ಆಪ್ಷನ್ ಎ ದನದ ಕೂದಲಿನಿಂದ, ಆಪ್ಷನ್ ಬಿ ಕುದುರೆಯ ಕೂದಲಿನಿಂದ, ಆಪ್ಷನ್ ಸಿ ನಾಯಿ, ಆಪ್ಷನ್ ಡಿ ಬೆಕ್ಕು. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಕುದುರೆಯ ಕೂದಲಿನಿಂದ ಪಿಟೀಲು ಬಿಲ್ಲುಗಳನ್ನು ಸಾಮಾನ್ಯವಾಗಿ ತಯಾರಿಸಲಾಗುತ್ತದೆ. ನಿಮ್ಮ ಎರಡನೆಯ ಪ್ರಶ್ನೆಯು ಈ ರೀತಿಯಾಗಿದೆ: ವಯಸ್ಸಾದ ರಕ್ತವನ್ನು ನಾಶ ಮಾಡುವಂತಹ ಅಂಗ ಯಾವುದು? ಆಪ್ಷನ್ ಎ ಕಿವಿ, ಆಪ್ಷನ್ ಬಿ ಯಕೃತ್, ಆಪ್ಷನ್ ಸಿ ಬಾಯಿ, ಆಪ್ಷನ್ ಡಿ ಮೂಗು. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಯಕೃತ್ ಎನ್ನುವುದು ವಯಸ್ಸಾದ ರಕ್ತವನ್ನು ನಾಶ ಮಾಡುವಂತಹ ಅಂಗವಾಗಿದೆ. ನಿಮ್ಮ ಮೂರನೆಯ ಪ್ರಶ್ನೆ: ದೇಹದಲ್ಲಿ ಆಯಾಸ ಕಡಿಮೆ ಮಾಡಲು ಯಾವ ಹಣ್ಣುಗಳನ್ನು ತಿನ್ನಬೇಕು? ಆಪ್ಷನ್ ಎ ಚಿಕ್ಕು, ಆಪ್ಷನ್ ಬಿ ದಾಳಿಂಬೆ, ಆಪ್ಷನ್ ಸಿ ದ್ರಾಕ್ಷಿ, ಆಪ್ಷನ್ ಡಿ ಕಿತ್ತಳೆ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ದಾಳಿಂಬೆಯನ್ನು ತಿನ್ನುವುದರಿಂದ ದೇಹದಲ್ಲಿ ಆಯಾಸವನ್ನು ಕಡಿಮೆ ಮಾಡಬಹುದು. ನಿಮ್ಮ ನಾಲ್ಕನೆಯ ಪ್ರಶ್ನೆ: ಪರೀಕ್ಷೆಗಳನ್ನು ಮೊಟ್ಟ ಮೊದಲ ಬಾರಿಗೆ ಯಾವ ದೇಶದವರು ಕಂಡುಕೊಂಡರು? ಆಪ್ಷನ್ ಎ ಇಂಡಿಯಾದವರು, ಆಪ್ಷನ್ ಬಿ ಚೈನಾದವರು, ಆಪ್ಷನ್ ಸಿ ಜಪಾನ್ನವರು, ಆಪ್ಷನ್ ಡಿ ರಷ್ಯಾದವರು. ಸರಿಯಾದ ಉತ್ತರ ಆಪ್ಷನ್ ಬಿ ಚೈನಾದವರು ಮೊಟ್ಟ ಮೊದಲ ಬಾರಿಗೆ ಪರೀಕ್ಷೆಗಳನ್ನು ಕಂಡುಕೊಂಡರು. ನಿಮ್ಮ ಐದನೆಯ ಪ್ರಶ್ನೆಯು ಈ ರೀತಿಯಾಗಿದೆ: ಮಲಗುವ ಮುನ್ನ ಯಾವ ಬೇಕರಿ ಸಿಹಿ ಭಕ್ಷ್ಯವನ್ನು ತಿನ್ನಬಾರದು? ಆಪ್ಷನ್ ಎ ಹಲ್ವಾ, ಆಪ್ಷನ್ ಬಿ ಬಿಸ್ಕೆಟ್, ಆಪ್ಷನ್ ಸಿ ಪೇಡ, ಆಪ್ಷನ್ ಡಿ ಚಿಪ್ಸ್. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಚಿಪ್ಸ್ ಎನ್ನುವುದು ದೇಹಕ್ಕೆ ಅತ್ಯಂತ ಅಪಾಯಕಾರಿಯಾದ ವಸ್ತುವಾಗಿದೆ. ಆದ್ದರಿಂದ ಅದನ್ನು ತಿನ್ನುವುದನ್ನು ಅವಾಯ್ಡ್ ಮಾಡಿ. ನಿಮ್ಮ ಆರನೆಯ ಪ್ರಶ್ನೆ: ಕ್ಯಾರೆಟ್ನಲ್ಲಿ ಯಾವ ವಿಟಮಿನ್ ಜಾಸ್ತಿ ಇದೆ? ಆಪ್ಷನ್ ಎ ವಿಟಮಿನ್ ಕೆ, ಆಪ್ಷನ್ ಬಿ ವಿಟಮಿನ್ ಎ, ಆಪ್ಷನ್ ಸಿ ವಿಟಮಿನ್ ಇ, ಆಪ್ಷನ್ ಡಿ ವಿಟಮಿನ್ ಡಿ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ವಿಟಮಿನ್ ಇ ಕ್ಯಾರೆಟ್ನಲ್ಲಿ ಜಾಸ್ತಿ ಇದೆ. ನಿಮ್ಮ ಏಳನೆಯ ಪ್ರಶ್ನೆಯು ಈ ರೀತಿಯಾಗಿದೆ: ಮಾನವನ ಕಿವಿಯಲ್ಲಿ ಒಟ್ಟು ಎಷ್ಟು ತರಹದ ಮೂಳೆಗಳಿವೆ? ಆಪ್ಷನ್ ಎ 9 ತರಹದ ಮೂಳೆಗಳು, ಆಪ್ಷನ್ ಬಿ 6, ಆಪ್ಷನ್ ಸಿ 4, ಆಪ್ಷನ್ ಡಿ 5. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ 6 ತರಹದ ಮೂಳೆಗಳು ಮಾನವನ ಕಿವಿಯಲ್ಲಿದೆ. ನಿಮ್ಮ ಎಂಟನೆಯ ಪ್ರಶ್ನೆ: ವಿಶ್ವದ ಅತ್ಯಂತ ಅಪಾಯಕಾರಿ ಎನಿಸಿಕೊಂಡ ಪ್ರಾಣಿ ಯಾವುದು ಅಥವಾ ಜೀವಿ ಯಾವುದು? ಆಪ್ಷನ್ ಎ ಕುದುರೆ, ಆಪ್ಷನ್ ಬಿ ಸೊಳ್ಳೆಗಳು, ಆಪ್ಷನ್ ಸಿ ಒಂಟೆ, ಆಪ್ಷನ್ ಡಿ ಹುಲಿ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಸೊಳ್ಳೆಗಳು ಅತ್ಯಂತ ಅಪಾಯಕಾರಿಯಾಗಿದೆ, ಏಕೆಂದರೆ ಇದು ವಿವಿಧ ಬಗೆಯ ಸೋಂಕುಗಳನ್ನು ತಂದೊಡ್ಡುತ್ತದೆ. ನಿಮ್ಮ ಒಂಬತ್ತನೆಯ ಪ್ರಶ್ನೆ: ಖಾಲಿ ಹೊಟ್ಟೆಯಲ್ಲಿ ಚಹಾ ಮತ್ತು ಕಾಫಿ ಕುಡಿದರೆ ಏನಾಗುತ್ತದೆ? ಆಪ್ಷನ್ ಎ ತೂಕ ಕಡಿಮೆ ಆಗುತ್ತದೆ, ಆಪ್ಷನ್ ಬಿ ಜೀರ್ಣಕ್ರಿಯೆ ದುರ್ಬಲವಾಗುತ್ತದೆ, ಆಪ್ಷನ್ ಸಿ ತೂಕ ಹೆಚ್ಚಾಗುತ್ತದೆ, ಆಪ್ಷನ್ ಡಿ ನಿಮಗೆ ಶಕ್ತಿ ಬರುತ್ತದೆ.
ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಜೀರ್ಣಕ್ರಿಯೆ ದುರ್ಬಲವಾಗುವುದರಿಂದ ಖಾಲಿ ಹೊಟ್ಟೆಯಲ್ಲಿ ಚಹಾ ಮತ್ತು ಕಾಫಿಯನ್ನು ಕುಡಿಯುವುದನ್ನು ಅವಾಯ್ಡ್ ಮಾಡಿ. ನಿಮ್ಮ 10ನೆಯ ಪ್ರಶ್ನೆ, ಚಿಕನ್ ಫಾಕ್ಸ್ ಯಾವುದರಿಂದ ಬರುತ್ತದೆ? ಆಪ್ಷನ್ ಎ ಪ್ರೋಟೋಜೋವಾ, ಆಪ್ಷನ್ ಬಿ ವೈರಸ್ನಿಂದ, ಆಪ್ಷನ್ ಸಿ ಬ್ಯಾಕ್ಟೀರಿಯಾದಿಂದ, ಆಪ್ಷನ್ ಡಿ ಫಂಗಸ್ನಿಂದ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ವೈರಸ್ನಿಂದ ಚಿಕನ್ ಫಾಕ್ಸ್ ಬರುತ್ತದೆ. ನಿಮ್ಮ 11ನೆಯ ಪ್ರಶ್ನೆಯು ಈ ರೀತಿಯಾಗಿದೆ. ಚರ್ಮದ ಮೇಲಿನ ಸುಕ್ಕುಗಳನ್ನು ತೊಡೆದುಹಾಕಲು ಏನನ್ನು ತಿನ್ನಬೇಕು? ಆಪ್ಷನ್ ಎ ಸೇಬನ್ನು, ಆಪ್ಷನ್ ಬಿ ದಾಳಿಂಬೆಯನ್ನು, ಆಪ್ಷನ್ ಸಿ ದ್ರಾಕ್ಷಿಯನ್ನು, ಆಪ್ಷನ್ ಡಿ ಚಿಕ್ಕು. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ದಾಳಿಂಬೆಯು ಚರ್ಮದ ಮೇಲಿನ ಸುಕ್ಕುಗಳನ್ನು ತೊಡೆದುಹಾಕಲು ಬಹಳ ಸಹಕಾರಿಯಾಗಿದೆ. ನಿಮ್ಮ 12ನೆಯ ಪ್ರಶ್ನೆ, ಎಷ್ಟು ವರ್ಷಕ್ಕೊಮ್ಮೆ ಫೆಬ್ರವರಿ 21 ದಿನಾಂಕ ಬರುತ್ತದೆ? ಆಪ್ಷನ್ ಎ 3 ವರ್ಷಕ್ಕೊಮ್ಮೆ, ಆಪ್ಷನ್ ಬಿ 4 ವರ್ಷಕ್ಕೊಮ್ಮೆ, ಆಪ್ಷನ್ ಸಿ 2 ವರ್ಷಕ್ಕೊಮ್ಮೆ, ಆಪ್ಷನ್ ಡಿ 5 ವರ್ಷಕ್ಕೊಮ್ಮೆ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ 4 ವರ್ಷಕ್ಕೊಮ್ಮೆ ಫೆಬ್ರವರಿ 29 ದಿನಾಂಕ ಬರುತ್ತದೆ. ನಿಮ್ಮ 13ನೆಯ ಪ್ರಶ್ನೆ, ಹಸುವಿನ ಗರ್ಭಾವಸ್ಥೆಯ ಅವಧಿ ಎಷ್ಟು? ಆಪ್ಷನ್ ಎ 700 ದಿನ, ಆಪ್ಷನ್ ಬಿ 283 ದಿನ, ಆಪ್ಷನ್ ಸಿ 650 ದಿನ, ಆಪ್ಷನ್ ಡಿ 300 ದಿನ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ 283 ದಿನ ಹಸುವಿನ ಗರ್ಭಾವಸ್ಥೆಯ ಅವಧಿಯಾಗಿದೆ. ನಿಮ್ಮ 14ನೆಯ ಪ್ರಶ್ನೆ, ಹೃದಯ ಆರೋಗ್ಯಕರವಾಗಿ ಇರಲು ಯಾವ ಸಮಯದಲ್ಲಿ ಮಲಗಬೇಕು? ಆಪ್ಷನ್ ಎ 10, ಆಪ್ಷನ್ ಬಿ 9 ಗಂಟೆಗೆ, ಆಪ್ಷನ್ ಸಿ 8 ಗಂಟೆಗೆ, ಆಪ್ಷನ್ ಡಿ 6 ಗಂಟೆಗೆ. ನಿಮ್ಮ ಸರಿಯಾದ ಉತ್ತರ 9 ಗಂಟೆಗೆ ಮಲಗುವುದರಿಂದ ಹೃದಯದ ಆರೋಗ್ಯವು ತುಂಬ ಚೆನ್ನಾಗಿರುತ್ತದೆ. ನಿಮ್ಮ 15ನೆಯ ಪ್ರಶ್ನೆ, ಯಾವ ಆಹಾರ ಪದಾರ್ಥವು ಹೊಟ್ಟೆಯನ್ನು ಸ್ವಚ್ಛಗೊಳಿಸುತ್ತದೆ? ಆಪ್ಷನ್ ಎ ಬೆಳ್ಳುಳ್ಳಿ, ಆಪ್ಷನ್ ಬಿ ಈರುಳ್ಳಿ, ಆಪ್ಷನ್ ಸಿ ಶುಂಠಿ, ಆಪ್ಷನ್ ಡಿ ಬೆಲ್ಲ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಈರುಳ್ಳಿಯು ಹೊಟ್ಟೆಯನ್ನು ಸ್ವಚ್ಛಗೊಳಿಸುತ್ತದೆ. ಈ ರೀತಿಯ ಇನ್ನೂ ಹೆಚ್ಚಿನ ಕ್ವಿಜ್ಗಾಗಿ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಅನ್ನು ಕೂಡ ಪ್ರೆಸ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ.